IPO ನಲ್ಲಿ ನಮ್ಮ ಹಣ ಹಾಕಿದ್ರೆ ಅದು ಡಬಲ್ ಆಗುತ್ತಂತೆ, ನಿಜಾನಾ? ಸೊ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಸೊ ಫಸ್ಟ್ IPO ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದೆಲ್ಲದು ಶೇರ್ ಮಾರ್ಕೆಟ್ ನ ಅಂಡರ್ ನಲ್ಲಿ ಬರುತ್ತೆ. IPO ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಯಾವುದೇ ಒಂದು ಕಂಪನಿ ತಮ್ಮ ಕಂಪನಿಯ ಷೇರುಗಳನ್ನ ಪಬ್ಲಿಕ್ಕಿಗೆ ಮಾರಾಟಕ್ಕೆ ಇಡ್ತಾ ಇರತ್ತೆ ಒಂದು ಶೇರ್ ಮಾರ್ಕೆಟ್ ನಲ್ಲಿ. ಸೊ ಅದು ಫಸ್ಟ್ ಟೈಮ್ ತರೋದ್ರಿಂದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಸೊ ಇದೇ IPO. ಫಾರ್ ಎಕ್ಸಾಂಪಲ್ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಯಾವುದೋ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಆ ಒಂದು ಕಂಪನಿಯಲ್ಲಿ ಒಂದು 100% ಶೇರ್ ಹೋಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ನಂದು ಅರ್ಧ ಇದೆ, ನಿಮ್ದು ಅರ್ಧ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ನಾನು ಥಿಂಕ್ ಮಾಡಿ ಏನೋ ಡಿಸೈಡ್ ಮಾಡ್ತೀನಿ, ನಮ್ಮ ಕಂಪನಿಯನ್ನ ಬೆಳೆಸಕ್ಕೆ ಅಥವಾ ನಮ್ಮ ಕಂಪನಿಗೋಸ್ಕರ ತಗೊಂಡಿರೋ ಸಾಲವನ್ನ ತೀರಿಸಲಿಕ್ಕೆ ಸ್ವಲ್ಪ ನಮಗೆ ಹಣ ಬೇಕಾಗಿದೆ. ಅದಕ್ಕೆ ನನ್ನ ಹತ್ರ 50% ಶೇರು, ನಿಮ್ಮ ಹತ್ರ 50% ಶೇರ್ ಇದೆಯಲ್ವಾ? ಸೊ ನನ್ನ ಕಡೆಯಿಂದ ಒಂದು 10% ಶೇರ್ ಅನ್ನ ತೆಗೆದ್ಬಿಟ್ಟು, ಸೊ ನನ್ನ ಹತ್ರ ಇರೋ ಒಂದು 10% ಶೇರು ಮತ್ತೆ ನಿಮ್ಮ ಹತ್ರ ಇರೋ ಒಂದು 10% ಶೇರು, ನೋಡ್ರಪ್ಪ ಇಷ್ಟು ಶೇರ್ ಅನ್ನ ನಾನು ಪಬ್ಲಿಕ್ ಆಫರಿಂಗ್ ಗೆ ಇಡ್ತಾ ಇದ್ದೀನಿ, ಪಬ್ಲಿಕ್ ದುಡ್ಡು ಕೊಟ್ಟು ಈ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು ಅಂತ ನಾವು ಶೇರ್ ಮಾರ್ಕೆಟ್ ನಲ್ಲಿ ತಗೊಂಡೋಗಿ ಇಡ್ತೀವಿ. ಸೊ ಆ ಒಂದು ಶೇರ್ ನ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಒಂದು 100 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ 100 ಕೋಟಿ ಬೆಲೆ ಬಾಳುವಂತಹ ಶೇರ್ಸ್ ಅನ್ನ ನಾವು ಸ್ಪ್ಲಿಟ್ ಮಾಡ್ತೀವಿ. ಅಂದ್ರೆ ಒಂದು ಶೇರಿಗೆ 1000 ರೂಪಾಯಿ ಅಂತ ಸ್ಪ್ಲಿಟ್ ಮಾಡಿದಾಗ ನಮ್ಮ ಹತ್ರ ಟೋಟಲ್ ಆಗಿ 10 ಲಕ್ಷ ಶೇರ್ಸ್ ಇರುತ್ತೆ. ಸೊ ಈ 10 ಲಕ್ಷ ಶೇರ್ಸ್ ಅನ್ನ ಪಬ್ಲಿಕ್ ಪರ್ಚೇಸ್ ಮಾಡೋ ತರ IPO ನಲ್ಲಿ ನಾವು ಬಿಡ್ತೀವಿ. ನಮ್ಮಿಬ್ಬರ ಕಂಪನಿ ಹೆಸರು ಕನ್ನಡ ಟೆಕ್ ಅಂತ ಅನ್ಕೊಳ್ಳಿ. ಸೊ ಪಬ್ಲಿಕ್ ನಲ್ಲಿ ನಮ್ಮ ಕಂಪನಿ ತುಂಬಾನೇ ಫೇಮಸ್. ಸೊ ನಮ್ ಬ್ರ್ಯಾಂಡ್ ಅಂದ್ರೆ ಜನ ಅಷ್ಟು ಇಷ್ಟಪಡ್ತಾರೆ. ಅಂಡ್ ಆಲ್ಸೋ ಈ ತಗೊಂಡ್ರೆ ಈ ಕಂಪನಿ ಪ್ರಾಡಕ್ಟ್ ತಗೊಬೇಕಪ್ಪ ಅಂತ ಅನ್ಕೊಂತಾರ ನೋಡಿ. ಸೊ ಆ ತರ ಡಿಮ್ಯಾಂಡ್ಸ್ ಇದೆ ಆ ಕಂಪನಿಗೆ. ಆ ಒಂದು ಕಂಪನಿಯ ಷೇರುಗಳನ್ನ ಜನ ಪರ್ಚೇಸ್ ಮಾಡಕ್ಕೆ ತುಂಬಾನೇ ಆಸಕ್ತಿಯಿಂದ ಇರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ MRF ಕಂಪನಿ ಶೇರ್ಸ್ ನೀವು ಪರ್ಚೇಸ್ ಮಾಡ್ಕೊಂತೀರಾ, ಒಳ್ಳೆ ಕಂಪನಿ ಕೊಟ್ರೆ ನೀವು ಪರ್ಚೇಸ್ ಮಾಡ್ಕೊಂತೀರಾ. ಅಂಡ್ ರಿಲಯನ್ಸ್, ಟಾಟಾ, ಸೊ ಈ ರೀತಿ ಎಲ್ಲ ಕಂಪನಿಗಳಿಗೆ ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಸೊ ಅದೆಲ್ಲ ಶೇರ್ಸ್ ಒಳ್ಳೆ ಬೆಸ್ಟ್ ಪ್ರೈಸ್ ನಲ್ಲಿ ನಿಮಗೆ ಬಂದ್ರೆ ಆ ಕಂಪನಿನಲ್ಲಿ ನೀವು ಶೇರ್ ಪರ್ಚೇಸ್ ಮಾಡಲ್ವಾ? ಸೊ ಹೀಗೆ ಯಾವುದೋ ಒಂದು ಕಂಪನಿ ಫಸ್ಟ್ ಟೈಮ್ ತನ್ನ ಶೇರುಗಳನ್ನ ಪಬ್ಲಿಕ್ ಗೆ ಪರ್ಚೇಸ್ ಮಾಡೋ ತರ ಆಫರ್ ಮಾಡ್ತಾ ಇದೆ. ಸೊ ಇದರಲ್ಲಿ ನಾವು ಹೇಗಪ್ಪ ದುಡ್ಡು ಮಾಡೋದು ಅಂತ ನೋಡೋದಾದ್ರೆ, ಈ ರೀತಿ ಪಬ್ಲಿಕ್ ಆಫರಿಂಗ್ ಗೆ ತರುವಾಗ ನಾವು ಶೇರ್ಸ್ ಗಳನ್ನ ಲಾಟ್ ನಲ್ಲಿ ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆ ಒಂದು ಶೇರ್ ನ ಪ್ರೈಸ್ 500 ರೂಪಾಯಿ ಇತ್ತು ಅಂದ್ರೆ ಒಂದು 30 ಇರುತ್ತೆ, ಒಂದು ಲಾಟ್ ಅಲ್ಲಿ 30 ಶೇರ್ ಇರುತ್ತೆ. 1000 ರೂಪೀಸ್ ಇತ್ತು ಅಂದ್ರೆ ಒಂದು 15 ಶೇರ್ ಇರಬಹುದು. ಸೊ ಈ ರೀತಿ ಒಂದು ಲಾಟ್ ನ ಪ್ರೈಸ್ 15,000 ರೂಪಾಯಿಗಿಂತ ಜಾಸ್ತಿ ಇರಲ್ಲ. ನಾವು ಅಪ್ಲೈ ಮಾಡುವಾಗ ಈ ರೀತಿ ಲಾಟ್ ಗಟ್ಲೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಬ್ರ್ಯಾಂಡೆಡ್ ಕಂಪನಿಗಳು, ತುಂಬಾ ಫೇಮಸ್ ಇರೋ ಕಂಪನಿಗಳು, ಅದಕ್ಕೆ ನಾವು IPO ಗೆ ಅಪ್ಲೈ ಮಾಡಿದಾಗ ಸಿಗಲ್ಲ, ಎಲ್ರಿಗೂ ಸಿಗಲ್ಲ. ಬಟ್ ನಾವು ಅಪ್ಲೈ ಮಾಡಿ ಸಿಕ್ತು ಅಂದ್ರೆ ಲಿಸ್ಟಿಂಗ್ ಗೈನ್ ಅಂತ ಒಂದು ಫ್ಯಾಕ್ಟರ್ ಇದೆ. ಓಕೆ, ಸೊ ಈ ಲಿಸ್ಟಿಂಗ್ ಗೈನ್ ಅನ್ನ ಹೇಗೆ ಮಾಡ್ತಾರೆ ಅಂತ ಆಮೇಲೆ ನೋಡೋಣ. ಫಸ್ಟ್ ನನ್ನ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ನಾನು ಟಾಟಾ ಟೆಕ್ನಾಲಜಿ ಒಂದು IPO ಗೆ ನಾನು ಅಪ್ಲೈ ಮಾಡಿದೆ. ನನಗೆ ಅಲಾಟ್ಮೆಂಟ್ ಆಯ್ತು. ಅಲಾಟ್ಮೆಂಟ್ ಆಗಿ 5-6 ದಿನ ಆಗುತ್ತೆ ಲಿಸ್ಟಿಂಗ್ ಆಗಕ್ಕೆ. ಸೊ ನಂದು ಲಿಸ್ಟಿಂಗ್ ಆಯ್ತು. ಎಷ್ಟಕ್ಕಾಯ್ತು ಗೊತ್ತಾ? ನಾನು ಪರ್ಚೇಸ್ ಮಾಡಿದ್ದು ಪರ್ ಶೇರ್ ಎಷ್ಟು ಗೊತ್ತಾ? 500 ರೂಪಾಯಿ ಅಷ್ಟೇ. ನಾನು ಒಂದು ಲಾಟಿಗೆ ಅಪ್ಲೈ ಮಾಡಿದ್ದೆ, ಅದರಲ್ಲಿ 30 ಶೇರ್ ಇತ್ತು. ಸೊ ಆ ಒಂದು 30 ಶೇರಿಗೆ 500 ರೂಪಾಯಿ ಹಂಗೆ ತಗೊಂಡ್ರು. ಸೊ ಟೋಟಲ್ 15,000 ರೂಪಾಯಿ. ಆದ್ರೆ ಲಿಸ್ಟಿಂಗ್ ಡೇಟ್ ಅವತ್ತು ಲಿಸ್ಟ್ ಆದ್ಮೇಲೆ ಆ ಒಂದು ಶೇರ್ ನ ಪ್ರೈಸ್ ಎಷ್ಟೋಯ್ತು ಗೊತ್ತಾ? 1400 ರೂಪಾಯಿ ಅಷ್ಟು ಹೋಯ್ತು. ಬಟ್ ನಾನು ಸೇಲ್ ಮಾಡಿದ್ದು 1350 ಸಮಥಿಂಗ್, ಆ ರೇಂಜ್ ನಲ್ಲಿ ನಾನು ಸೇಲ್ ಮಾಡಿದ್ದು. ಇನ್ನು ಜಾಸ್ತಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಇದರಲ್ಲಿ ಮ್ಯಾಸಿವ್ ಆದ ಒಂದು ಲಾಭವನ್ನ ನಾನು ನೋಡಿದೆ. ಸೊ ನಾನು ನಿಮಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನನ್ನ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾ ಇದ್ದೀನಿ. ಸೊ 15,000 ರೂಪಾಯಿ ಹಾಕಿ ನನಗೆ ಪ್ಲಸ್ 26,000 ರೂಪೀಸ್ ಸಿಕ್ಕಿದೆ. 15,000 ಇನ್ವೆಸ್ಟ್ಮೆಂಟ್, ನನಗೆ ಸಿಕ್ಕಿರೋದು ಎಕ್ಸ್ಟ್ರಾ 26,000 ರೂಪಾಯಿ. ಸೊ ನೀವು ಥಿಂಕ್ ಮಾಡಿ, ಈ ರೀತಿ ಲಿಸ್ಟಿಂಗ್ ಗೈನ್ ವರ್ಕ್ ಆಗುತ್ತೆ. ಆಲ್ಸೋ ಈ ಲಿಸ್ಟಿಂಗ್ ಗೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಆ ಒಂದು ಕಂಪನಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ಇದ್ರೆ, IPO ಗೆ ಓವರ್ ಸಬ್ಸ್ಕ್ರೈಬ್ ಆದ್ರೆ, ಅಂದ್ರೆ ತುಂಬಾ ಜನ ಆ ಒಂದು IPO ಗೆ ಅಪ್ಲೈ ಮಾಡಿದ್ರೆ, ಡಿಮ್ಯಾಂಡ್ ಜಾಸ್ತಿ ಇದ್ರೆ, ಯಾವುದೇ ಒಂದು ಶೇರ್ ನ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ನೋಡಿದ್ರೆ, ಡಿಮ್ಯಾಂಡ್ ಜಾಸ್ತಿ ಆದಾಗ, ಸಪ್ಲೈ ಕಡಿಮೆ ಇದ್ದಾಗ. ಯಾಕಂದ್ರೆ ಈ ಒಂದು ಶೇರ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಯಾವುದೇ ಜಾಸ್ತಿ ಜನ ತಯಾರೇ ಇರಲಿಲ್ಲ. ಯಾಕೆ ಅಂತ ನೋಡೋದಾದ್ರೆ, ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಹಾಗೆ. ಫಾರ್ ಎಕ್ಸಾಂಪಲ್, ಈ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಟೊಮೊಟೊ ಇದ್ದಂಗೆ. ಈಗ 10 ರೂಪಾಯಿ ಟೊಮೆಟೊ ಆದ್ರೆ ಒಂದಿನ 100 ರೂಪಾಯಿ ಆಗಿತ್ತು ಗೊತ್ತಾ? ಯಾಕೆ 100 ರೂಪಾಯಿ ಆಗಿತ್ತು?
ಸಪ್ಲೈ ಇರಲಿಲ್ಲ ಗುರು. ಟೊಮೊಟೊ ಎಲ್ಲಿ ಹುಡುಕಿದ್ರು ಸಿಗ್ತಾ ಇರಲಿಲ್ಲ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ರೇಟ್ ಕೂಡ ಜಾಸ್ತಿ ಆಯಿತು. ಈಗ ಎಲ್ಲಿ ಬೇಕಲ್ಲೋ ಟೊಮೊಟೊ ಎಲ್ಲ ಕಡೆ ಬೆಳೆದಿದ್ದಾರೆ, ಸಿಕ್ಕಾಪಟ್ಟೆ ಬಿದ್ದಿದೆ. ನಮ್ಮ ಮನೆಯಲ್ಲಿ ಬೆಳೆದಿದ್ದಲ್ಲ, ಸೊ ಯಾರು ತಗೊಂತಾರೆ ಈಗ? 10 ರೂಪಾಯಿಗೆಲ್ಲ ನಾವು ಮಾರಕ್ಕೂ ರೆಡಿ ಇಲ್ಲ, ಸೊ ತಗೊಳಕ್ಕೂ ಯಾರು ರೆಡಿ ಇಲ್ಲ. ಸೊ ಆ ರೀತಿ ಬಿದ್ದಿದೆ. ಈ ರೀತಿನೇ ಶೇರ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ. ಯಾವುದೇ ಒಂದು ಶೇರ್ನ ಬೆಲೆ ಹೆವಿ ಡಿಮ್ಯಾಂಡ್ ಇದ್ರೆ ನೀವು ಒಳ್ಳೆ ದುಡ್ಡು ಮಾಡ್ಕೊಬಹುದು. ಅದೆಲ್ಲ ಓಕೆ, ನಾವೀಗ IPOಗೆ ಅಪ್ಲೈ ಮಾಡೋದು ಹೇಗೆ, ಸಿಂಪಲ್ ಆ್ಯಂಡ್ ಈಸಿ ವೇ ಯಾವುದು ಅಂತ ನೋಡೋದಾದ್ರೆ, ನೀವು ಮನೇಲಿ ಕುತ್ಕೊಂಡೆ ಆರಾಮಾಗಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡೆ ನೀವು IPOಗೆ ಅಪ್ಲೈ ಮಾಡ್ಕೊಬಹುದು. ಹೇಗೆ ಅಂತ ನೋಡೋದಾದ್ರೆ, ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಎಲ್ಲ ಅಪ್ಲಿಕೇಶನ್ ಯಾವುದು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಏಂಜಲ್ ಬ್ರೋಕಿಂಗ್, ಝೆರೋದಾ, ಗ್ರೋ, ಅಪ್ ಸ್ಟಾಕ್ಸು, ಮತ್ತೆ ಪೇಟಿಎಂ ಮನಿ, ಎಂ ಸ್ಟಾಕು. ಸೊ ಈ ರೀತಿಯಾದ ಅಪ್ಲಿಕೇಶನ್ ಆಗಿರುತ್ತೆ. ಆಲ್ಸೋ ಕೋಟಕ್ ಸೆಕ್ಯೂರಿಟೀಸ್. ಸೊ ಅಂಡ್ ನೀವು ನೋಡೋದಾದ್ರೆ ಕೋಟಕ್ ಸೆಕ್ಯೂರಿಟೀಸ್ ಮತ್ತು ಎಂ ಸ್ಟಾಕ್ ನಲ್ಲಿ ನಿಮಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಇನ್ ಫ್ಯೂಚರ್ ನಲ್ಲಿ ನೀವೇನಾದ್ರೂ FNO ಮಾಡ್ತಿದ್ದೀರಾ ಅಥವಾ ಶೇರ್ಸ್ ಪರ್ಚೇಸ್ ಅಂಡ್ ಸೆಲ್ ಎಲ್ಲ ಮಾಡ್ತಿದ್ದೀರಾ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಸೊ ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡ್ಕೊಬಹುದು. ಅದನ್ನ ಬಿಟ್ರೆ ಫ್ರೀ ಆಗಿ ಡಿಮೆಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಎಲ್ಲ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡ್ಕೊಂಡು ಅಕೌಂಟ್ಗೆ ಸೈನ್ ಅಪ್ ಮಾಡ್ಕೊಳ್ಳಿ. ಓಕೆ, ಅಕೌಂಟ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಏನ್ ಮಾಡಬೇಕು ಅಂದ್ರೆ, IPO ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ್ದಾದ್ರು IPO ಇರುತ್ತಲ್ವಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಕ್ಲಿಕ್ ಮಾಡಬೇಕು. ಅಪ್ಲೈ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ UPI ID ಕೇಳುತ್ತೆ, ಅದನ್ನ ಹಾಕ್ಬಿಟ್ರೆ ನಿಮ್ಮ UPI IDಗೆ ರಿಕ್ವೆಸ್ಟ್ ಬರುತ್ತೆ ಆಟೋ ಪೇ ಆಗ್ಲಿಕ್ಕೆ 15,000 ರೂಪಾಯಿದು ಒಂದು ಲಾಟಿಗೆ. ಇಫ್ ನೀವು ಎಷ್ಟು ಲಾಟ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಅಂಡ್ ಹೆವಿ ಡಿಮ್ಯಾಂಡ್ ಇರೋ ಕಂಪ್ನಿಗೆ ಒಂದೊಂದು ಲಾಟ್ ಅಪ್ಲೈ ಮಾಡೋದು ಬೆಸ್ಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಅಪ್ಲೈ ಮಾಡಿಬಿಟ್ರೆ 5 ದಿನದ ನಂತರ ಒಂದು ವೇಳೆ ಅಲಾಟ್ ಆದ್ರೆ ಬ್ಯಾಂಕಿಂದ ಅಮೌಂಟ್ ಕಟ್ ಮಾಡಿಕೊಂಡು ನಿಮಗೆ ಶೇರ್ಸ್ ಅನ್ನ ನಿಮ್ಮ ಡಿಮೆಟ್ ಅಕೌಂಟಿಗೆ ಕೊಟ್ಬಿಡ್ತಾರೆ. ಸೊ ನೀವು ಲಿಸ್ಟಿಂಗ್ ಆದ 10 ಗಂಟೆಯಿಂದ ನೀವು ಸೆಲ್ ಮಾಡ್ಕೊಬಹುದು ಅದನ್ನ. ಸೊ ಸೆಲ್ ಮಾಡ್ಕೊಂಡು ಒಳ್ಳೆ ದುಡ್ಡನ್ನ ಮಾಡ್ಕೊಬಹುದು. ಇಲ್ಲಪ್ಪ ನಾನು ಬಂದಿರೋ ಶೇರ್ಸ್ ಡಬಲ್, ನನ್ನ ದುಡ್ಡು ಡಬಲ್ ಆದ್ರೂ ನಾನು ಹಂಗೆ ಇಟ್ಕೊಂತೀನಿ ಅಂದ್ರೆ ನೀವು ಇಟ್ಕೋಬಹುದು. ಬಟ್ ನಾನು ಜಾಸ್ತಿ ರೆಕಮೆಂಡ್ ಮಾಡಲ್ಲ. ಏನಂದ್ರೆ ಈಗ ಟಾಟಾ ಟೆಕ್ನಾಲಜಿನ ಒಂದು ಶೇರು 500 ರೂಪಾಯಿಗೆ ನಾನು ತಗೊಂಡಿದ್ದು, ಅದು ಲಿಸ್ಟಿಂಗ್ ಆಗಿದ್ದು 1350 ರೂಪಾಯಿ, 400 ರೂಪಾಯಿ ಸಮಥಿಂಗ್, ಸಾರಿ 1200 ರೂಪಾಯಿಗೆ ಲಿಸ್ಟ್ ಆಗಿ ಅದು ಮತ್ತೆ ಜಾಸ್ತಿ ಆಗಿದ್ದು 1350 ರೂಪಾಯಿಗೆ. ಅವಾಗ ನಾನು ಮಾರ್ಬಿಟ್ಟೆ. ಒಂದು ವೇಳೆ ನಾನು ಮಾರ್ದೆ ಹಂಗೆ ಇಟ್ಕೊಂಡಿದ್ದೆ ಅಂದ್ರೆ ಆ ಒಂದು ಗ್ರಾಫ್ ಹಿಂಗೆ ಲೈನಲ್ಲಿತ್ತು. ಸೊ ಜಾಸ್ತಿ ಏನು ಕಡಿಮೆ ಆಗಿಲ್ಲ, ಜಾಸ್ತಿನೂ ಜಾಸ್ತಿ ಆಗಿಲ್ಲ. ಹೇಳಕ್ಕಾಗಲ್ಲ, ಇನ್ನೊಂದು 2 ವರ್ಷ ಬಿಟ್ಟು ಒಂದು ಶೇರ್ನ ಬೆಲೆ 3000 ರೂಪಾಯಿ, 4000 ರೂಪಾಯಿನೂ ಆಗಬಹುದು. ಸೊ ಈ ರೀತಿ ನೀವು ಒಳ್ಳೆ ಒಂದು IPO ನಲ್ಲಿ ಅಪ್ಲೈ ಮಾಡಿಕೊಂಡು ಅದರ ಲಿಸ್ಟಿಂಗ್ ಗೇನ್ ಜಾಸ್ತಿ ಆಯ್ತು ಅಂದ್ರೆ ನೀವು ಅದನ್ನ ಸೆಲ್ ಮಾಡಿ ಲಾಭವನ್ನ ಮಾಡ್ಕೊಬಹುದು. ಅಂಡ್ ಆಲ್ಸೋ ಇದು ಎಲ್ಲಾ ಕಂಪನಿಗೆ ಆಗುತ್ತೆ ಅಂತ ಅಲ್ಲ, ಕೆಲವೊಂದು ಡಿಮ್ಯಾಂಡ್ ಇರುವ ಕಂಪನಿಗಳಿಗೆ ಮಾತ್ರ ಲಿಸ್ಟಿಂಗ್ ಗೇನ್ ಜಾಸ್ತಿ ಆಗುತ್ತೆ. 100%, 200% ಅಷ್ಟೆಲ್ಲ ಆಗುತ್ತೆ, 50% ಎಕ್ಸ್ಟ್ರಾ ಕೂಡ ಆಗುತ್ತೆ. ಆದ್ರೆ ಕೆಲವೊಂದು ಕಂಪನಿಗಳು ಆವರೇಜ್ ಇರುತ್ತೆ, ಸಬ್ಸ್ಕ್ರೈಬ್ ಲೋ ಆಗಿರುತ್ತೆ. ಸೊ ಇದು ಲಿಸ್ಟಿಂಗ್ ಆಗುವಾಗ ನೀವು ಅಪ್ಲೈ ಮಾಡಿರ್ತೀರಲ್ವಾ, ಆ ಒಂದು ದುಡ್ಡು ನೀವು 15,000 ರೂಪಾಯಿ IPO ಪರ್ಚೇಸಿಗೆ ಹಾಕಿದ್ರಿ ಅಂದ್ರೆ ಲಿಸ್ಟಿಂಗ್ ಆಗುವಾಗ ಅದರಲ್ಲಿ ಒಂದು 50 ರೂಪಾಯಿ ಕಡಿಮೆ ಆಗಿ ಸಿಗ್ಬಹುದು ನಿಮಗೆ. ನಿಮ್ಮ ಒಂದು ಶೇರ್ಸ್ ನ ವ್ಯಾಲ್ಯೂ 15,000 ರೂಪಾಯಿ ಹಾಕಿದ್ದು ನೀವು 14,000 ರೂಪಾಯಿಗೂ ಬರಬಹುದು, ಹೇಳಕ್ಕಾಗಲ್ಲ. ಅಂಡ್ ನಾವು ಒಳ್ಳೆ IPO ಲಿಸ್ಟ್ ನಲ್ಲಿ ನೋಡೋದಾದ್ರೆ ಲಿಸ್ಟಿಂಗ್ ಆಗಿರುವ ಆಲ್ಮೋಸ್ಟ್ ಕಂಪನಿಗಳು ಒಳ್ಳೆ ಒಂದು ಲಿಸ್ಟಿಂಗ್ ಗೈನ್ ಆಗಿದೆ. ಸೊ ನೀವು ಹಿಸ್ಟ್ರಿಯನ್ನ ಚೆಕ್ ಮಾಡಿ, ಯಾಕೆ ಈ ಒಂದು ಕಂಪನಿಗೆ ಲಿಸ್ಟಿಂಗ್ ಗೈನ್ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಎಷ್ಟಿದೆ, ಆ ಒಂದು ಕಂಪನಿಯ ನೆಟ್ವರ್ತ್ ಎಷ್ಟು, ಲಾಭ ಎಷ್ಟು, ಆ ಕಂಪನಿಗೆ ಎಷ್ಟು ಸಾಲ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಎಷ್ಟು ಡಿಮ್ಯಾಂಡ್ ಇದೆ ನೀವು ಓನ್ ಆಗಿ ರಿಸರ್ಚ್ ಮಾಡಿಕೊಂಡು ನೀವು IPOಗೆ ಅಪ್ಲೈ ಮಾಡ್ಕೊಬಹುದು. ಸೊ ಮರಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಫ್ರೀ ಆಗಿ ಡಿಮೆಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಯಾವ್ದಾದ್ರು IPO ಬಂದಾಗ ನೀವು ಕೂಡ ಅಪ್ಲೈ ಮಾಡ್ಕೊಬಹುದು. ಆಲ್ಸೋ ನಮ್ಮ ಚಾನಲ್ ನಲ್ಲಿ ನಾವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಿ ಸೆಲ್ ಮಾಡೋದು ಹೇಗೆ, ದೊಡ್ಡ ದೊಡ್ಡ ಕಂಪನಿ ಶೇರ್ಸ್ ಎಲ್ಲ ನಾವು ತಗೊಂಡು ಇಟ್ಕೊಬಹುದು, ಅಂದ್ರೆ ಆ ಕಂಪನಿ ಶೇರ್ ಹೋಲ್ಡರ್ ಆಗ್ಬೋದು ನಾವು. ಸೊ ಅದನ್ನ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸೇವಿಂಗ್ಸ್ ಜೊತೆ ಹಣ ಸಂಪಾದನೆ ಮಾಡೋದು ಹೇಗೆ, ಅದ್ರ ಬಗ್ಗೆನೂ ನೀವು ತಿಳ್ಕೊಬಹುದು. ಸೊ ಎಲ್ಲದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲದನ್ನು ತಿಳ್ಕೊಬಹುದು. ಅಂಡ್ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಬೇಕು, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಅವರು ಕೂಡ ಅವರ ಹಣವನ್ನ ಇನ್ವೆಸ್ಟ್ ಮಾಡಿ ಡಬಲ್ ಮಾಡೋದು ಹೇಗೆ, ಸೇವಿಂಗ್ಸ್ ಮಾಡ್ಕೊಳ್ಳೋದು ಹೇಗೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂತಾರೆ. ಓಕೆ, ಅಂಡ್ ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.